ಬೆಂಗಳೂರಿನಲ್ಲಿ ಕಿರುತೆರೆ ನಟಿ ನಂದಿನಿ ನೇಣಿಗೆ ಶರಣಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಲಸಂದ್ರದ ಪಿಜಿಯಲ್ಲಿ ನೇಣಿಗೆ ಶರಣಾಗಿರುವಂತಹ ನಂದಿನಿ ಕಿರುತೆರೆ ನಟಿ ನಂದಿನಿ ಮೈಲಸಂದ್ರದ ಪಿಜಿಯಲ್ಲಿ ನೇಣಿಗೆ ಶರಣಾಗಿದ್ದಾರೆ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ಮೂಲದ ನಂದಿನಿ ಪಿಜಿಯಲ್ಲಿ ರಾತ್ರಿ ನೇಣು ಹಾಕಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕನ್ನಡ ಮತ್ತು ತಮಿಳು ಧಾರಾವಾಹಿಗಳಲ್ಲಿ ನಟಿಸಿದ್ದಂತಹ ನಂದಿನಿ ಜೀವ ಹೂವಾಗಿದೆ, ಸಂಘರ್ಷ, ನೀನಾದೇನಾ ಸೇರಿದಂತೆ ತಮಿಳು ಧಾರಾವಾಹಿಗಳಲ್ಲೂ ಕೂಡ ನಟಿಸಿದ್ದಂತಹ ನಟಿ ನಂದಿನಿ ಕನ್ನಡದ ಜೀವ ಹೂವಾಗಿದೆ, ಸಂಘರ್ಷ, ನೀನಾದೇನಾ ಸೇರಿದಂತೆ ತಮಿಳು ಧಾರಾವಾಹಿಗಳಲ್ಲೂ ಕೂಡ ನಟಿಸ್ತಾ ಇದ್ರು. ಇತ್ತೀಚೆಗೆ ತಮಿಳು ಚಿತ್ರರಂಗದಿಂದ ಹೊರಬಂದಿದ್ದಂತಹ ನಟಿ ಇನ್ನು ತಂದೆ ಮರಣದ ಬಳಿಕ ಅನುಕಂಪದ ಆಧಾರದಲ್ಲಿ ಅವರಿಗೆ ಕೆಲಸ ಕೂಡ ಸಿಕ್ಕಿತ್ತು. ಅನುಕಂಪದ ಆಧಾರದ ಮೇಲೆ ಸರ್ಕಾರಿ ಕೆಲಸ ಲಭಿಸಿತ್ತು. ಆದರೆ ಡೆತ್ ನೋಟ್ ಬರೆದಿಟ್ಟು ನೇಣಿಗೆ ಶರಣಾಗಿರುವಂತಹ ನಟಿ ಅಮ್ಮ ಕ್ಷಮಿಸುವಂತ ಡೆತ್ ನೋಟ್ ಬರೆದಿದ್ದಾರೆ ನಟಿ. ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ನಂದಿನಿ ಗೆಳತಿ ತನುಜಾ ಮಾತನಾಡಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಪಿಜಿಯಲ್ಲಿ ಸೂಸೈಡ್ ಮಾಡಿಕೊಂಡಿದ್ದ ನಂದಿನಿ ಇವತ್ತು ಮಧ್ಯಾಹ್ನ ಕೊಟ್ಟೂರಿಗೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋದಂಥ ಕುಟುಂಬಸ್ಥರು ತಂದೆ ನಿಧನದ ನಂತರ ಅವರ ಸರ್ಕಾರಿ ನೌಕರಿ ಮಾಡುವಂತೆ ನಂದಿನಿಗೆ ಮನೆಯವರು ಒತ್ತಾಯ ಹಾಕ್ತಾ ಇದ್ರು. ನಂದಿನಿಗೆ ಇಂಡಸ್ಟ್ರಿಯಲ್ಲೇ ಮುಂದುವರಿಯುವಂಥ ಆಸೆ ಇತ್ತು. ಈ ಕಾರಣಕ್ಕೆ ಕೊಂಚ ಬೇಜಾರಾಗಿದ್ದಂತಹ ನಂದಿನಿ ತುಂಬ ಒಳ್ಳೆ ಹುಡುಗಿ, ಆತ್ಮಹತ್ಯೆ ಒಂದೇ ಪರಿಹಾರ ಅಲ್ಲ ಅಂತ ಅವರ ಸ್ನೇಹಿತೆ ಹೇಳಿರುವಂಥದ್ದು. ಬಟ್ ಎಲ್ಲರೂ ಕೂಡ ಹೇಳುವಂಥದ್ದು ಇದೇ ಮಾತೇನೆ, ಆತ್ಮಹತ್ಯೆನೇ ಪರಿಹಾರ ಅಲ್ಲ, ಕೇವಲ ಮನೆಯಲ್ಲಿ ಇಂಡಸ್ಟ್ರಿಯನ್ನು ಬಿಟ್ಟು ಬನ್ನಿ, ಈ ಸರ್ಕಾರಿ ಕೆಲಸ ಮಾಡು ಅಂತ ಹೇಳಿದ್ರು ಅನ್ನೋ ಕಾರಣಕ್ಕಾಗಿಯೇ ಈ ಸೂಸೈಡ್ ಆಯಿತಾ. ಸದ್ಯಕ್ಕೆ ಆಕೆ ಬರೆದಿರುವಂಥ ಡೆತ್ ನೋಟ್ ಕೂಡ ಲಭ್ಯವಾಗಿರುವಂಥದ್ದು. ಅದರಲ್ಲಿ ಅಮ್ಮನಿಗೆ ಆಕೆ ಕ್ಷಮೆ ಕೇಳಿದ್ದಾರೆ. ಆದರೆ ಅದಾದ ನಂತರ ನಿಜಕ್ಕೂ ಏನು ಕಾರಣ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ಇನ್ನು ನಂದಿನಿ ಗೆಳತಿ ತನುಜಾ ಅವ್ರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಏನು ಹೇಳಿದ್ರು ಕೇಳೋಣ ಬನ್ನಿ. ಆಕ್ಚುಲಿ ಏನ್ ಎಕ್ಸಾಕ್ಟ್ ರೀಸನ್ ಅಂತ ಗೊತ್ತಿರ್ಲಿಲ್ಲ. ಅವ್ರ ತಂದೆ ತೀರ್ಕೊಂಡಿದ್ರು. ತಂದೆಯವ್ರ ಕೆಲಸ ಅವಳಿಗೆ ಬಂದಿತ್ತು. ಅದು ಇವಳಿಗೆ ಇಷ್ಟ ಇರ್ಲಿಲ್ಲ ಆಕ್ಟ್ ಮಾಡೋಕೆ. ನಾನು ಗೌರ್ಮೆಂಟ್ ಜಾಬ್ ಬೇಡ, ನನ್ಗೆ 10 ವರ್ಷದಿಂದ ನಾನು ಸ್ಟ್ರಗಲ್ ಮಾಡಿ ಈಗ ಒಂದ್ ಸ್ಥಾನಕ್ಕೆ ಅಂತ ಬಂದಿದ್ದೀನಿ, ನನ್ಗೆ ಇಷ್ಟ ಆಕ್ಚುಲಿ ಆಕ್ಟಿಂಗ್ ಅಂದ್ಬಿಟ್ಟು ನಾನು ಇಲ್ಲೇ ಇರ್ತೀನಿ ಅಂತ ಡಿಸಿಷನ್ ತಗೊಂಡ್ಲು. ಅವ್ರ ಮನೇಲಿ ಒಪ್ಲಿಲ್ಲ, ಕೆಲ್ಸಕ್ಕೆ ಬಾ ಅಂತ, ಗೌರ್ಮೆಂಟ್ ಜಾಬ್ ಸೇರ್ಕೋ, ಇದೆಲ್ಲ ಬೇಡ, ಇಂಡಸ್ಟ್ರಿ ಬೇಡ ಅಂತ ಇದ್ ಮಾಡಿದ್ರು. ಅದ್ರಲ್ಲೇ ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ಲು, ಮಾತುಕತೆ ನಡೀತಿತ್ತು. ಆದ್ರೂ ಡಿಸಿಷನ್ ಏನಕ್ಕೆ ಈ ತರ ಮಾಡ್ಕೊಂಡ್ಲು ಅಂತ ಗೊತ್ತಿಲ್ಲ ಮ್ಯಾಮ್. ಲಾಸ್ಟ್ ನಾನ್ ಮಾತಾಡೇ 3 days ಆಯ್ತು ಅವಳ ಜೊತೆ. ಆಮೇಲೆ ನಿನ್ನೆ ನಾನ್ ಮಡಿಕೇರಿಲಿ ಇದ್ದಾಗ ನ್ಯೂಸ್ ಬಂತು, ಹೊರಟು ಬಂದೆ ಮ್ಯಾಮ್. ನೆನ್ನೆನಾ ಅವರು ಸೂಸೈಡ್ ಮಾಡ್ಕೊಂಡಿರೋದು? ಹಾ, ನೆನ್ನೆ ರಾತ್ರಿ. ಪಿಜಿನಲ್ಲೇ? ಪಿಜಿನಲ್ಲಿ ಕೊಟ್ಟೂರು ಅವ್ರ ಊರಿಗೆ ತಗೊಂಡೋದ್ರು ಮ್ಯಾಮ್. ಅವ್ರ ತಾಯಿ ತಂಗಿ ಎಲ್ಲ ಫ್ಯಾಮಿಲಿ ಬಂದಿದ್ರು. ನಾನು ಗೌರಿ ಅಂತ ತಮಿಳ್ ಸೀರಿಯಲ್, ಈಗ ಕರೆಂಟ್ ಪ್ರಾಜೆಕ್ಟ್ ಮಾಡ್ತಿದ್ದು. ಇದಕ್ ಮುಂಚೆ ಅಣ್ಣ ತಂಗಿ ಅಂತ ಸೀರಿಯಲ್ ಅಲ್ಲಿ ನನಗೆ ಪರಿಚಯ ಆಗಿದ್ದ ಹುಡುಗಿ. ಆಲ್ಮೋಸ್ಟ್ ಒಂದ್ 5 years ಇಂದ ಗೊತ್ತಿದ್ದ ಹುಡುಗಿ. ಚೆನ್ನಾಗಿತ್ತು ಅವಳ ಜೊತೆ ಸಂಪರ್ಕ, ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ. ಬಟ್ ಏನಕ್ಕೆ ಈ ತರ ಡಿಸಿಷನ್ ತಗೊಂಡ್ಲು ಅನ್ನೋದೇ ಗೊತ್ತಿಲ್ಲ. ಲಾಸ್ಟ್ ಒಂದ್ಸಲ ಕಾಲ್ ಮಾಡ್ಬೋದಿತ್ತು ನಂಗೆ, ನಾನು ಊರಲ್ಲಿ ಇಲ್ಲ ಅನ್ಕೊಂಡ್ ಮಾಡಿಲ್ಲ ಅನ್ಸುತ್ತೆ. ಅವಳು ಆತ್ಮಹತ್ಯೆನೇ ಎಲ್ಲದಕ್ಕೂ ಪರಿಹಾರ ಅಲ್ವಾ? ಅಲ್ಲ ಮ್ಯಾಮ್, ಇರ್ಬೋದಿತ್ತು, ಅವಳು ಮನಸ್ ಮಾಡ್ಬೋದಿತ್ತು. ಏನಕ್ಕೆ ಈ ತರ ಇವಾಗ ಏನ್ ಸಾಧಿಸ್ದಂಗಾಯ್ತು, ಏನು ಸಾಧನೆ ಮಾಡ್ದಂಗ ಆಗ್ಲಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಗಳ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಗಳ, ಗಮನಿಸ್ತಾ ಇದ್ದೀವಿ ಆಕೆ ಡೆತ್ ನೋಟ್ ಕೂಡ ಬರೆದಿಟ್ಟಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಡೆತ್ ನೋಟ್ನಲ್ಲಿ ಏನಿತ್ತು, ಹಾಗಾದ್ರೆ ಏನ್ ರೀಸನ್ ಇದು ಆತ್ಮಹತ್ಯೆಗೆ ಅಂತ? ಶಮಂತ್, ಸದ್ಯಕ್ಕೆ ಅವರು ಡೆತ್ ನೋಟ್ ನಲ್ಲಿ ಏನ್ ಬರ್ದಿತ್ತು ಅಂತ ಯಾರಿಗೂ ಕೂಡ ಮಾಹಿತಿ ಇಲ್ಲ. ಬಿಕಾಸ್ ಅವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅವರ ಪೇರೆಂಟ್ಸ್ ಏನು ನಿನ್ನೆ ಮಧ್ಯರಾತ್ರಿ ಅವರು ಸಾವನ್ನಪ್ಪಿರೋದು ಗೊತ್ತಾದ ನಂತರ ಬೆಳಗ್ಗೆ RR ಕಾಲೇಜ್ನಲ್ಲಿ ಅವರ ಒಂದು ಪಾರ್ಥಿವ ಶರೀರಕ್ಕೆ ಪೋಸ್ಟ್ ಮಾರ್ಟಮ್ ಆದ ನಂತರ ಇಮಿಡಿಯೇಟ್ ಅವರು ಕೊಟ್ಟೂರ್ಗೆ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗ್ಲಾಗಿದೆ. ಸದ್ಯಕ್ಕೆ ಅಂದ್ರೆ ಕೆಂಗೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿರುವಂತದ್ದು. ಸದ್ಯಕ್ಕೆ ಪೊಲೀಸರು ಈ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ತಿಳ್ಕೊಳ್ತಿದ್ದಾರೆ. ಬಟ್ ಅವರು ಡೆತ್ ನೋಟ್ ಅಲ್ಲಿ ಅವ್ರ ತಾಯಿಗೆ ಕ್ಷಮೆ ಕೋರಿ ಏನೋ ಪತ್ರದಲ್ಲಿ ಕ್ಷಮೆ ಕೋರಿದ್ದಾರೆ ಅನ್ನೋದಷ್ಟೇ ಮಾತ್ರ ಸದ್ಯಕ್ಕೆ ಗೊತ್ತಾಗಿರುವಂತದ್ದು. ಏನು ಈ ಆತ್ಮಹತ್ಯೆಗೆ ಕಾರಣ ಅಂತ ನೋಡಿದಾಗ ಅವರು 3 ವರ್ಷದ ಹಿಂದೆ ಅವ್ರ ತಂದೆನ ಕಳ್ಕೊಂಡಿದ್ರು. ಅವ್ರ ತಂದೆ ಸರ್ಕಾರಿ ಕೆಲಸದಲ್ಲಿದ್ರು, ಶಿಕ್ಷಕರಾಗಿ. ಸೊ ಆ ಕೆಲಸವನ್ನ
ವಿಡಿಯೋನ ಮಗಳಿಗೆ ಅಂದ್ರೆ ಇವ್ರು ಒಬ್ಳೆ ಮಗಳಾಗಿರೋದ್ರಿಂದ ಅವ್ರು ಮಾಡು ಅಂತ ಏನೋ ಮನೆಯವರು ಎಲ್ಲರೂ ಒತ್ತಾಯ ಮಾಡ್ತಿದ್ರಂತೆ. ಅಂದ್ರೆ ಏನು ಈ ಬಣ್ಣದ ಇಂಡಸ್ಟ್ರಿ ಇದೆ ಅದನ್ನ ಬಿಟ್ಬಿಡು, ಸೊ ಸರ್ಕಾರಿ ಕೆಲಸವನ್ನ ಮಾಡು ಅಂತ. ಸೊ ಹೀಗಾಗಿ ಇವರಿಗೆ ಏನು ಆಕ್ಟ್ರೆಸ್ ಆಗಿನೇ ಮುಂದುವರಿಬೇಕು ಅನ್ನೋ ಕನ್ಸಿತ್ತು. ಸೊ ಈಗ ಅವರಿಗೆ ಸರ್ಕಾರಿ ಕೆಲಸ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಹೀಗಾಗಿ ತುಂಬಾ ನೋವಲ್ಲಿದ್ರು, ಇದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಸೊ ಹೀಗಾಗಿ ಅವರೆಲ್ಲೋ ಈ ಒಂದು ನೋವಿನಲ್ಲೇ ಸುಸೈಡ್ ಮಾಡ್ಕೊಂಡಿರ್ಬೋದು ಅಂತ ಹೇಳ್ಬಿಟ್ಟು ಅವರು ಸ್ನೇಹಿತೆ ನಮ್ಮ ಜೊತೆ ಮಾತನಾಡಿದಾಗ ಈ ಒಂದು ಮಾಹಿತಿಯನ್ನ ಹೇಳ್ಕೊಂಡಿರುವಂಥದ್ದು. ಸದ್ಯಕ್ಕೆ ಅವ್ರಿಗೆ ಯಾಕೆ ಈ ತರ ಮಾಡ್ಕೊಂಡ್ರು ಏನು ಅನ್ನೋದು ಗೊತ್ತಿಲ್ಲ. ಅವರ ಪೇರೆಂಟ್ಸು ಕೂಡ ಯಾರಿಗೆ ಇದು ಹೇಳಿದೆ ಅಂದ್ರೆ ಕೆಲವರಿಗಷ್ಟೇ ಅವ್ರ ಆಪ್ತರಿಗೆ ಮಾತ್ರ ಕರೆದು ಅವ್ರು ಮಾತ್ರ ಹೋಗಿ ಅಲ್ಲಿ ಒಂದು ಬಿಫೋರ್ ಕೊಟ್ಟೂರು ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆ ಅಂತಿಮ ದರ್ಶನ ಪಡೆದುಕೊಂಡಿರೋದು ಅಂತದ್ದು. ಸದ್ಯಕ್ಕೆ ಇನ್ನ ಅದು ಮಾಹಿತಿ ಸಿಗ್ಬೇಕಾಗಿದೆ ಶಮಂತ್. ಧನ್ಯವಾದ ಮಂಗಳ ನಿಮ್ಮೆಲ್ಲ ಮಾಹಿತಿಗಾಗಿ.